Praise the Lord. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Have a blessed day in the presence of God. ಕರ್ತನ ಸನ್ನಿಧಿಯಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to Joshua chapter 1 verse number 8. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. This book of the law shall not depart from your mouth, but you shall meditate in it day and night, that you may observe to do according to all that is written in it, for then you will make your way prosperous, and then you will have good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Hallelujah. God told Joshua, ದೇವರು ಯೆಹೋಶುವನಿಗೆ ಈ ರೀತಿಯಲ್ಲಿ ಹೇಳಿದನು, and then you will have good success. ಆಗ ನಿನಗೆ ಸಫಲನಾಗುತ್ತೀಯ, ಒಳ್ಳೆಯ ಒಂದು ಯಶಸ್ಸು ಸಿಗುತ್ತದೆ. That's what is a good success. ಈ ಒಳ್ಳೆಯ ಯಶಸ್ಸು ಅಂದರೆ ಏನು? Good success means sustained success. ಒಳ್ಳೆಯ ಯಶಸ್ಸು ಅಂತಂದ್ರೆ ನಮ್ಮ ಯಶಸ್ಸನ್ನ ನಿರಂತರವಾಗಿ ಕಾಪಾಡಿಕೊಳ್ಳುವುದಾಗಿದೆ. You are not a flash in the pan. ನಾವು ಒಂದೇ ಸಾರಿ ಮಿಂಚಿ ಬೀಳುವಂತ ನಾವು ನಕ್ಷತ್ರದ ರೀತಿಯಲ್ಲಿ ಇಲ್ಲ. ಕ್ಷಣ ಮಾತ್ರದಲ್ಲಿರುವಂತ ಮಿಂಚುವಂತವರಲ್ಲ. We are not a flash in the pan. ನಾವು ಕ್ಷಣ ಮಾತ್ರದಲ್ಲಿ ಮಿಂಚುವಂತ ವ್ಯಕ್ತಿಗಳಲ್ಲ. I have seen people rise in the secular world and in the kingdom of God. ಈ ಲೋಕದಲ್ಲಿ ಮತ್ತು ದೇವರ ರಾಜ್ಯದಲ್ಲಿ ಒಂದೇ ಸಾರಿ ಮಿಂಚಿದವರನ್ನ ನಾನು ನೋಡಿದ್ದೇನೆ. They achieved some degree of success. ಅವರು ಸ್ವಲ್ಪ ಪ್ರಮಾಣದಲ್ಲಿ ಯಾವುದೋ ಒಂದು ಯಶಸ್ಸನ್ನ ಪಡೆದಿದ್ದಾರೆ. But they did not last long. ಆದರೆ ಕೊನೆ ತನಕ ಅವರು ಹಾಗೇ ಉಳಿಯಲಿಲ್ಲ. The reason was because of their bad character. ಇದಕ್ಕೆ ಕಾರಣ ಅವರಿಗೆ ಕೆಟ್ಟ ನಡತೆಯ ನಿಮಿತ್ತವಾಗಿ. Because they lacked good character. ಅವರಿಗೆ ಒಳ್ಳೆಯ ನಡತೆ ಇರಲಿಲ್ಲ. That is why their success did not last long. ಅದಕ್ಕೋಸ್ಕರವಾಗಿ ಅವರ ಯಶಸ್ಸು ಕೊನೆಯ ತನಕ ಉಳಿಯಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Someone rightly said like this. ಸರಿಯಾದ ರೀತಿಯಲ್ಲಿ ಒಬ್ಬರು ಈ ರೀತಿಯಲ್ಲಿ ಹೇಳಿದ್ದಾರೆ, Your gifting can take you there. ನಿಮ್ಮ ವರಗಳು ನಿಮ್ಮನ್ನ ಒಂದು ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತದೆ. But it is your character what keeps you there. ಆದರೆ ನಿಮ್ಮನ್ನ ಆ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡ ಮೇಲೆ ಅಲ್ಲಿ ಸ್ಥಿರವಾಗಿ ನಿಲ್ಲಿಸುವುದು ನಿಮ್ಮ ನಡತೆಯಾಗಿದೆ, ವ್ಯಕ್ತಿತ್ವವಾಗಿದೆ. Hallelujah. Hallelujah. Do you understand? ನಿಮಗೆ ಅರ್ಥವಾಗ್ತಾ ಇದೆಯಾ? Your talent, ನಿಮ್ಮ ತಲಾಂತು, your gifting, ನಿಮ್ಮ ವರಗಳು, your anointing, ನಿಮ್ಮ ಅಭಿಷೇಕವು it can take you there. ಅದನ್ನು ನಿಮಗೆ ನಿಮ್ಮನ್ನ ಎತ್ತರದ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತದೆ. But it is your character what keeps you there. ಆದ್ರೆ ಆ ಎತ್ತರದ ಪ್ರದೇಶದಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಬೇಕಾದರೆ ನಿಮಗೆ ಒಳ್ಳೆಯ ನಡತೆ ಇರಬೇಕು. ಅದು ನಿಮ್ಮನ್ನು ಸ್ಥಿರಗೊಳಿಸುವಂತದ್ದಾಗಿದೆ. That's when Jacob was on his deathbed. ಯಾಕೋಬನು ತಾನು ಯಾವಾಗ ಮರಣದ ಹಾಸಿಗೆಯಲ್ಲಿದ್ದನೋ, He called all his sons to give prophecy and blessings. ಆತನು ತನ್ನ ಎಲ್ಲಾ ಮಕ್ಕಳನ್ನ ಪ್ರವಾದನೆಯನ್ನ ಮತ್ತು ಆತನು ಆಶೀರ್ವಾದವನ್ನು ಕೊಡುವುದಕ್ಕೆ ಕರೆದನು. No, it was not the father's blessing just came from his mouth. It was through the Spirit of God. ಕೇವಲ ಅದು ತಂದೆಯ ಬಾಯಿಯಿಂದ ಬಂದಂತಹ ಆಶೀರ್ವಾದ ಮಾತ್ರ ಅದು ಆಗಿರಲಿಲ್ಲ, ದೇವರ ಆತ್ಮನ ಪ್ರೇರೇಪಣೆಯಿಂದ ಅದನ್ನು ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Let's read what Jacob says about his firstborn son Reuben. ಯಾಕೋಬನು ಈ ತನ್ನ ಮೊದಲ ಚೊಚ್ಚಲು ಮಗನಾದ ರೂಬೇನನ ವಿಚಾರವಾಗಿ ಏನನ್ನು ನುಡಿಯುತ್ತಿದ್ದಾನೆ ಅನ್ನೋದನ್ನು ನಾನು ನೋಡಿಕೊಳ್ಳೋಣ. Genesis chapter 49. ಆದಿಕಾಂಡ 49ನೇ ಅಧ್ಯಾಯ Verse number 3 and 4. 3ರಿಂದ 4 ವಚನಗಳು. Let's read what Jacob says about his son Reuben. ಆ ರೂಬೇನನ ವಿಚಾರವಾಗಿ ತನ್ನ ಮಗನಾದ ರೂಬೇನನ ವಿಚಾರ ಯಾಕೋಬನು ಏನನ್ನು ಹೇಳ್ತಾನೆ ಎಂದು ನೋಡಿಕೊಳ್ಳೋಣ. Verse number 3. 3ನೇ ವಚನ. Reuben, you are my firstborn, my might, the first sign of my strength, excelling in honor, excelling in power. ರೂಬೇನನೇ, ನೀನು ನನ್ನ ಚೊಚ್ಚಲ ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನು ಆಗಿದ್ದಿ. But uncontrolled as the waters, you will no longer excel, for you went up onto your father's bed, onto my couch, and defiled it. ಆದರೂ ದಡವನ್ನು ಮೀರಿದ ಪ್ರವಾದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ, ಇವನು ನನ್ನ ಮಂಚವನ್ನು ಹತ್ತಿದನು. Hallelujah. Now ರೂಬನನ್ನು he had everything for him. ಆತನಿಗೆ ಎಲ್ಲವೂ ಇತ್ತು. As a firstborn son, ಆತನು ಮೊದಲನೆಯ ಚೊಚ್ಚಲ ಮಗನಾದವನು. he would receive double portion of the inheritance. ಆದರೆ ತನ್ನ ತಂದೆಯ ಮುಖಾಂತರವಾಗಿ ಬಂದಿದ್ದಂತ ಆ ಒಂದು ಸ್ವಾಸ್ಥ್ಯವನ್ನ ದುಪ್ಪಟ್ಟಾಗಿ ಆತನು ಪಡೆದುಕೊಳ್ಳುತ್ತಿದ್ದ. See, that was the rule and law in the
times of Jews. ಈ ಯಹೂದ್ಯರ ಕಾಲದಲ್ಲಿ ಯಾಕೋಬನ ಕಾಲದಲ್ಲಿ ಈ ರೀತಿಯ ಒಂದು ನಿಯಮ ಆ ಸಮಯದಲ್ಲಿ ಇತ್ತು. So for the firstborn son, ಮೊದಲನೇ ಚೊಚ್ಚಲು ಮಗನಿಗೆ he would receive the double portion of the inheritance. ಆತನ ಸ್ವಾಸ್ಥ್ಯದಲ್ಲಿ ತನ್ನ ತಂದೆಯಿಂದ ಬರುವಂತ ಸ್ವಾಸ್ಥ್ಯದಲ್ಲಿ ದುಪ್ಪಟ್ಟಾದ ಒಂದು ಸ್ವಾಸ್ಥ್ಯದ ಒಂದು ಪಾಲನ್ನು ಪಡೆಯುತ್ತಿದ್ದ. That was the law given by God. ಅದು ದೇವರಿಂದ ಕೊಡಲ್ಪಟ್ಟಂತಹ ಒಂದು ನ್ಯಾಯ ಪ್ರಮಾಣವಾಗಿದೆ. Here, Reuben was the firstborn among the 12 sons of Jacob. ಇಲ್ಲಿ ರೂಬೇನನು ಯಾಕೋಬನ 12 ಮಕ್ಕಳಲ್ಲಿ ಮೊದಲನೆಯ ಚೊಚ್ಚಲು ಮಗನಾಗಿದ್ದನು. He was supposed to have the inheritance double. ಆತನಿಗೆ ದುಪ್ಪಟ್ಟಾದ ಒಂದು ಆಶೀರ್ವಾದ, ದುಪ್ಪಟ್ಟಾದ ಒಂದು ಸ್ವಾಸ್ಥ್ಯ ಆತನಿಗೆ ಸಿಗಬೇಕಾಗಿತ್ತು. But sadly, this did not happen in the Bible. ಆದರೂ ಕೂಡ ಬಹಳ ಬೇಸರ ಏನಂತಂದ್ರೆ ಸತ್ಯವೇದದಲ್ಲಿ ಇದು ಆ ರೀತಿ ನಡೆಯಲಿಲ್ಲ ಎಂದು ನಾವು ನೋಡ್ತಾ He ಇದ್ದೇವೆ. did not stay as a firstborn son as Reuben to his father. ರೂಬೇನನು ತನ್ನ ತಂದೆಗೆ ಚೊಚ್ಚಲು ಮಗನಾಗಿ ಅಲ್ಲಿ ನಿಲ್ಲಲಿಲ್ಲ, ಉಳಿಯಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Because ಯಾಕೆಂದರೆ Reuben committed adultery with one of Jacob's wives. ರೂಬೇನನು ತನ್ನ ತಂದೆಯ ಒಂದು ಹೆಂಡತಿಯರಲ್ಲಿ ಅವನು ವ್ಯಭಿಚಾರ ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. He had no control over his emotions. ಆತನ ಭಾವನೆಗಳಲ್ಲಿ ಆತನಿಗೆ ನಿಯಂತ್ರಣ ಇರಲಿಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. Reuben had the gifting. ರೂಬೇನನಿಗೆ He ವರದಾನಗಳಿತ್ತು, had the abilities. ರೂಬೇನನಿಗೆ ಸಾಮರ್ಥ್ಯ He ಇತ್ತು, had the talent. ರೂಬೇನನಿಗೆ ತಲಾಂತಿತ್ತು. But he had no character to match. ಆದರೆ ಆ ಒಂದು ತಲಾಂತಿಗೆ, ಆ ಒಂದು ಸಾಮರ್ಥ್ಯಕ್ಕೆ ಸರಿಯಾದ ರೀತಿಯಲ್ಲಿ ನಡತೆ ಅವನಲ್ಲಿ ಇರಲಿಲ್ಲ. So we should always remember, ಸಭೆ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. God looks for the stable character. ದೇವರು ಸ್ಥಿರತೆ ಉಳ್ಳಂತ ನಡತೆಯನ್ನ ಆತನು ನೋಡುತ್ತಿದ್ದಾನೆ. God looks for a good character, a stable character in his children. ದೇವರು ತನ್ನ ಮಕ್ಕಳಲ್ಲಿ ಒಂದು ಸ್ಥಿರತೆ ಉಳ್ಳಂತ ಒಂದು ಒಳ್ಳೆಯ ನಡತೆಯನ್ನ ನಿರೀಕ್ಷಿಸುತ್ತಿದ್ದಾರೆ. It is not your capacity. ಅದು ನಿಮ್ಮ ಸಾಮರ್ಥ್ಯವಲ್ಲ, It is not your ability. ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಒಂದು ಕ್ಷಮತೆಯಲ್ಲ, It is not your work and deeds. ನಿಮ್ಮ ಕಾರ್ಯಗಳು, ನೀವು ಮಾಡುವಂತ ಒಳ್ಳೆಯ It ಕಾರ್ಯಗಳಲ್ಲ. is not how much you work hard. ನೀವು ಎಷ್ಟು ಶ್ರಮ ಪಟ್ಟು ದುಡಿತೀರಿ, ಕೆಲಸ ಮಾಡ್ತೀರಿ, ಅದು But God ನೊಂದಿಗೆ ಬರೋದಿಲ್ಲ. looks for a stable character in his children. ದೇವರು ಆತನ ಮಕ್ಕಳಲ್ಲಿ ಒಂದು ಸ್ಥಿರತೆ ಉಳ್ಳಂತ ಒಂದು ವ್ಯಕ್ತಿತ್ವವನ್ನ ಮತ್ತು ನಡತೆಯನ್ನ See, ನಿರೀಕ್ಷಿಸುತ್ತಿದ್ದಾರೆ. God gave Saul the anointing, the new spirit and new heart. ದೇವರು ಸೌಲನಿಗೆ ಹೊಸ ಹೃದಯವನ್ನ, ಹೊಸ ಆತ್ಮವನ್ನ ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. Why? To become a king over his people. ಯಾಕೆ ಎಂದು ನೋಡುವಾಗ ತನ್ನ ಜನನ ಮೇಲೆ ಈತನು ರಾಜನಾಗಲಿ ಎಂದು ಕೊಟ್ಟನು. But very soon he lost it. ಆದ್ರೆ ಬಹಳ ವೇಗದ ಸಮಯದಲ್ಲಿ ಆತನು ಅದನ್ನ ಕಳೆದುಕೊಂಡನು. What was the reason? ಇದಕ್ಕೆ ಕಾರಣ ಏನು? Because he lacked character. ಯಾಕಂದ್ರೆ ಆತನಲ್ಲಿ ನಡತೆ ಇರಲಿಲ್ಲ, ಒಳ್ಳೆಯ ನಡತೆ ಇರಲಿಲ್ಲ. If you want to be a person who have an impact for lasting long years, ಕೊನೆಯವರೆಗೆ ನಿರಂತರವಾಗಿ ಒಳ್ಳೆಯ ನಡತೆ ಉಳ್ಳವರಾಗಿ ನಾವು ಇರಬೇಕಾದರೆ then you have to work on your character. ನಿಮ್ಮ ನಡತೆಯ ವಿಚಾರದಲ್ಲಿ ಗಮನ ಹರಿಸಬೇಕು. ನೀವು ಅದರ ವಿಚಾರವಾಗಿ ಕೆಲಸ Please ಮಾಡಬೇಕಾಗಿದೆ. look on your attitude. ನಿಮ್ಮ ಸ್ವಭಾವಗಳನ್ನ ನೀವು ಇವತ್ತಿನ ದಿವಸ ಗಮನ What ಹರಿಸಿರಿ. is your thinking? ನಿಮ್ಮ ಆಲೋಚನೆ ಏನಾಗಿದೆ? How is your speech? ನಿಮ್ಮ ಮಾತುಗಳು ಹೇಗಿದಾವೆ? How do you speak in the family? ನೀವು ಕುಟುಂಬದ ಮಧ್ಯದಲ್ಲಿ ಹೇಗೆ ಮಾತನಾಡುತ್ತೀರಿ? You cannot have double face. ನೀವು ಎರಡು ಮುಖ ಉಳ್ಳವರಾಗುವುದಕ್ಕೆ ಸಾಧ್ಯವಿಲ್ಲ. As a child of God, you cannot live a double standard life. ದೇವರ ಮಕ್ಕಳಾಗಿ ನೀವು ಎರಡು ರೀತಿಯ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲ. If you want to become a flash in the pan, ಒಂದು ವೇಳೆ ನೀವು ಕೇವಲ ಮಿಂಚಿ ಮಿನುಗಿ ಬಿದ್ದು ಹೋಗುವಂತ ರೀತಿಯಲ್ಲಿ ಇರುವುದಾದರೆ ಅದು ನಡೆಯುತ್ತದೆ, ಹಾಗೆ ಆಗಬಹುದು. your gifting will make it happen. ನಿಮ್ಮ ಒಂದು ವರದಾನಗಳು ಆ ರೀತಿಯಲ್ಲಿ ಒಂದೇ ಸಾರಿ ಮಿಂಚಿ ಬೀಳುವಂತೆ ಮಾಡಬಹುದು. Then you will be forgotten forever. ತದನಂತರ ನೀವು ಯಾರಿಗೂ ಕೂಡ ನೆನಪು ಇಲ್ಲದವರಾಗಿ ನೀವು ಬಿದ್ದು Just ಹೋಗುತ್ತೀರಿ. do you know Reuben's tribe and Reuben never did excel in the Bible. ರೂಬನನ ರೂಬೇನನ ಕುಲದಲ್ಲಿರುವಂತ ಜನರು ಯಾವ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡಲಿಲ್ಲ. No prophet came from the tribe of Reuben. ಯಾವ ಪ್ರವಾದಿಯೂ ಕೂಡ ರೂಬೇನನ ಕುಲದಿಂದ ಬರಲಿಲ್ಲ. No king came from the tribe of Reuben. ಯಾವ ರಾಜನು ಕೂಡ ರೂಬೇನನ ಕುಲದಿಂದ ಬರಲಿಲ್ಲ. No judge came from the tribe of Reuben. ಯಾವ ನ್ಯಾಯಸ್ಥಾಪಕನು ಕೂಡ ರೂಬೇನನ ಕುಲದಿಂದ ಬರಲಿಲ್ಲ. What does Matthew chapter 19 verse number 30 says? ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ ಏನನ್ನ ಹೇಳ್ತಾ ಇದೆ? The first becomes the last. ಇಲ್ಲಿ ಕಡೆಯವರು ಮೊದಲನೆಯವರು ಕಡೆಯವರಾಗುವರು ಎಂದು ಬರೆಯಲ್ಪಟ್ಟಿದೆ. And Reuben is a perfect example for the one who becomes
last. ರೂಬೇನನು ಈ ಒಂದು ವಾಕ್ಯಕ್ಕೆ ಸರಿಯಾದ ರೀತಿಯ ಒಂದು ಉದಾಹರಣೆಯಾಗಿದ್ದಾನೆ. ಆತನು ಮೊದಲನೆಯವನಾದನು, ಆತನು ಇದ್ದರೂ ಕೂಡ ಆತನು ಕಡೆಯವನಾಗಿ ನಿಂತನು. He was the firstborn, he became the last ಆತನು one. ಚೊಚ್ಚಲು ಮಗನಾಗಿ ಹುಟ್ಟಿದ್ದರೂ ಕೂಡ ಆತನು ಕಡೆಯ ಮಗನಾಗಿ ಉಳಿದನೆಂದು ನಾವು ನೋಡ್ತಾ ಇದ್ದೇವೆ. Scripture says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, as a man thinks in his heart, so is he. ಮನುಷ್ಯನು ತನ್ನ ಹೃದಯದಲ್ಲಿ ಏನನ್ನ ಆಲೋಚನೆ ತನ್ನ ಮಾಡ್ತಾರೋ ಒಳಗಿನ ಯೋಚನೆಯಂತೆಯೇ ತನ್ನ ಒಳಗಿನ ಆಲೋಚನೆಯಂತೆಯೇ ಆತನಿದ್ದಾನೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. Therefore, make sure all your thinkings and thoughts are positive. ಅದಕ್ಕೋಸ್ಕರವಾಗಿ ನಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರಲಿ. And don't speak negative things. ಯಾವುದೇ ಕಾರಣಕ್ಕೂ ನಕಾರಾತ್ಮಕ ವಿಚಾರಗಳನ್ನ ಮಾತನಾಡಬೇಡ್ರಿ. Don't meditate on negative things. ಈ ರೀತಿಯ ಈ ನಕಾರಾತ್ಮಕ ವಿಚಾರಗಳಲ್ಲಿ ಅದನ್ನು ಧ್ಯಾನ ಮಾಡುತ್ತಾ ಇರಬೇಡಿ. Through Lord Jesus Christ. ಕರ್ತನಾದ ಯೇಸು, through Lord Jesus ಕರ್ತನಾದ Christ, ಯೇಸುವಿನ ಮುಖಾಂತರವಾಗಿ we are dead to sin ನಾವು ಪಾಪಕ್ಕೋಸ್ಕರ ಸತ್ತವರಾಗಿದ್ದೇವೆ. and alive to the righteousness of ನಾವು God. ದೇವರ ನೀತಿವಂತಿಕೆಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ. Hallelujah. Therefore, ಅದಕ್ಕೋಸ್ಕರವಾಗಿ God said to Joshua, ದೇವರು ಯೆಹೋಶುವನಿಗೆ ಈ ರೀತಿಯಲ್ಲಿ ಹೇಳಿದನು, Joshua, if you want to have a good success, ಯೆಹೋಶುವನೇ, ನಿನಗೆ ಒಳ್ಳೆಯ ಯಶಸ್ಸು ಬೇಕಾದರೆ, if you want to have lasting success, ನಿನಗೆ ಕೊನೆಯ ತನಕ ನಿರಂತರವಾದ ನಿಲ್ಲಬೇಕಾದ ಒಂದು ಒಳ್ಳೆಯ ಯಶಸ್ಸು ನಿನಗೆ ಬೇಕಾದರೆ, then number one, the words of God must not depart from your mouth. ಮೊದಲನೇದಾಗಿ ನಿನ್ನ ಬಾಯಿಯಿಂದ ದೇವರ ವಾಕ್ಯವು ಯಾವುದೇ ಕಾರಣಕ್ಕೂ ದೂರವಾಗದಿರಲಿ. Number two, ಎರಡನೇದಾಗಿ meditate on the word of God in day in and day out. ದೇವರ ವಾಕ್ಯವನ್ನ ನೀನು ಯಾವಾಗಲೂ ಕೂಡ ರಾತ್ರಿ ಹಗಲು ಧ್ಯಾನ ಮಾಡುತ್ತಲೇ ಇರು. Number three, ಮೂರನೇದಾಗಿ God said, ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, and observe that you do all that is written according to the word of God. ದೇವರ ವಾಕ್ಯದ ಪ್ರಕಾರವಾಗಿ ನೀನು ಎಲ್ಲಾ ಕಾರ್ಯಗಳನ್ನ ಮಾಡುತ್ತೀಯೋ ಇಲ್ಲವೋ ಅನ್ನೋದನ್ನ ನೀನು ಗಮನಿಸು ಅನ್ನೋದನ್ನ ವಾಕ್ಯ. Then you will have a good success. ಆಗ ನಿನಗೆ ಒಳ್ಳೆಯ ಯಶಸ್ಸು ಸಿಗುವಂತದ್ದಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ You ಸ್ತೋತ್ರವಾಗಲಿ. must have a good success in your life. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಯಶಸ್ಸನ್ನು ನೀವು ಕಾಣಬೇಕು. Not just like a shooting star or a moment star, ಕೇವಲ ಒಂದು ಬಿದ್ದು ಬೀಳುವಂತ ಒಂದು ನಕ್ಷತ್ರಗಳ ಹಾಗೆ ನಾವು ಇರಬಾರದು. but having a lasting success. ನಾವು ನಿರಂತರವಾಗಿರುವಂತ ಯಶಸ್ಸನ್ನ ಕಾಣಬೇಕು. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ who ಇದೆ, endures till the end will be saved. ಯಾರು ಕೊನೆಯವರೆಗೆ ತಾಳ್ಮೆಯಿಂದ ಕಾಯ್ತಾನೋ ಅವನೇ ಜಯವನ್ನ ಹೊಂದುವವನಾಗಿದ್ದಾನೆ. Hallelujah. That is the word of the Lord. ಅದು ದೇವರ ವಾಕ್ಯವಾಗಿದೆ. God bless everyone according to this word of ದೇವರ God. ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸುವುದಾಗಲಿ. Joshua chapter 1 verse number 8. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿ ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳುವಾಗ ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಪ್ರಸನ್ನತೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಇರಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಇವತ್ತಿನ ದಿವಸ ನಮ್ಮನ್ನ ಎಚ್ಚರಿಸಿ ಹೇಳ್ತಾ ಇದೆಯಾ. ಹೌದು ಕರ್ತನೆ, ನಮಗೆ ಯಶಸ್ಸನ್ನ ಕೊಟ್ಟಿದ್ದೀಯಾ. ಆದ್ರೆ ಸ್ವಾಮಿ, ಒಳ್ಳೆ ಯಶಸ್ಸನ್ನ ಕಂಡುಕೊಳ್ಳುವ ಹಾಗೆ, ಒಳ್ಳೆ ನಡತೆಯನ್ನ ಬೆಳೆಸಿಕೊಳ್ಳುವ ಹಾಗೆ ಕರ್ತನೆ, ಜನರ ಮಧ್ಯೆಯೂ ನಿನ್ನ ಕಣ್ಣ ಮುಂದೆ ಮಧ್ಯದಲ್ಲಿಯೂ ಸ್ವಾಮಿ ಕರ್ತನೆ ಸಾಕ್ಷಿಯ ಜೀವಿತವನ್ನ ನಡೆಸುವ ಹಾಗೆ, ಒಳ್ಳೆ ನಡತೆ ಉಳ್ಳವರ ಆಗುವಾಗ ನಮಗೆ ಸಹಾಯದಸ್ತವನ್ನ ಚಾಚು ಕರ್ತನೆ. ಯಾವುದೇ ಕಾರಣಕ್ಕೂ ಸ್ವಾಮಿ ರೂಬೇನರ ರೀತಿಯಲ್ಲಿ ಕರ್ತನೆ, ಆತನ ಯಾವ ರೀತಿಯಲ್ಲಿ ತನ್ನ ನಡತೆಯ ಮುಖಾಂತರ ಚೊಚ್ಚಲುತನವನ್ನ ಕಳೆದುಕೊಂಡನೋ ಆ ರೀತಿಯಲ್ಲಿ ನಾವು ಕಳೆದುಕೊಳ್ಳದ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು. ನಮ್ಮ ಕರ್ತನೆ ರಾಜ ಯಶಸ್ಸನ್ನು ನಾವು ಕಳೆದುಕೊಳ್ಳುವುದೇ ಸೈತಾನನು ನಮ್ಮ ವಿರುದ್ಧವಾಗಿ ಮಾಡುವಂತ ಎಲ್ಲ ತಂತ್ರಗಳನ್ನ, ಎಲ್ಲ ಕರ್ತನೆ ರಾಜ ಪಾಪದ ಪ್ರೇರೇಪಣೆಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ನಿನ್ನ ಜಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.